ವಾಣಿಜ್ಯ ಬ್ಯಾಂಕ್ಗಳು ಮುಚ್ಚುತ್ತಿರುವ ಈ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಹತ್ತಿರವಾಗುತ್ತಿವೆ. ಗ್ರಾಮದ ಕೃಷಿಕರು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರಿಗೆ ಅವರವರ ಸಾಲ ಮರುಪಾವತಿಯು ಇಲ್ಲಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ನೀಡಲು ಸಹಕಾರಿ ಬ್ಯಾಂಕ್ ಬದ್ಧವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಡಾ ಎನ್ ರಾಜೇಂದ್ರ ಕುಮಾರ್ ಅವರು ಹೇಳಿದರು. ಅವರು ನೆತ್ತೋಡಿ ಮಾರೂರಿನ ಎಪಿ ಗಾರ್ಡನ್ನಲ್ಲಿ ನಡೆದ ಕರಿಂಜೆ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಕುಡಿಯ ಸಹಕಾರಿ ಸಂಘಕ್ಕೆ 100 ವರ್ಷ ತುಂಬಿದ ಸಭೆ ನೆನಪಿಗಾಗಿ 100 ಕೋಟಿಗೂ ಅಧಿಕ ವ್ಯವಹಾರದ ಯೋಜನೆಯನ್ನ ರೂಪಿಸಿಕೊಳ್ಳೆ ಅದು ಕೆಲವೇ ವರ್ಷಗಳಲ್ಲಿ ಯಶಸ್ವಿಯಾಗಲಿದ್ದು ಇದಕ್ಕೆ ಆಡಳಿತ ಮಂಡಳಿಯವರು ಶ್ರಮಿಸಬೇಕಾಗಿದೆ ಎಂದರು. ಅದು ಸಹಕಾರಿ ಕ್ಷೇತ್ರದ ಪಾತ್ರ ಅದರಲ್ಲಿ ದೊಡ್ಡದಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಆ ರೀತಿಯಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಬ್ಬನಿಗೆ ಏನಾದರೂ ಸಾಲ ಸೌಲಭ್ಯ ಬೇಕಾಗಿದ್ದರೆ ಅದು ಸಹಕಾರಿ ಬ್ಯಾಂಕಿನಿಂದ ಅಥವಾ ಸಹಕಾರಿ ಸಂಘದಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ ನೀವು ಎಲ್ಲಿಯಾದರೂ ಹೋಗಿ ನಿಮ್ಮ ಹತ್ತಿರದ ವಾಣಿಜ್ಯ ಬ್ಯಾಂಕಿಗೆ ಹೋದರೆ, ಒಂದು ಕಾಲದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ತವರೂರು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು. ಆದರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗ್ತಾ ಇದೆ ಅಂತ ಹೇಳಿದರೆ ಸಂಕುಚಿತಗೊಳ್ತಾ ಇದೆ. ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಣ್ತಾ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲವೇ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಈ ಬ್ಯಾಂಕ್ಗಳು ಸಂಕುಚಿತಗೊಳ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಹಲವು ಸಾಧ್ಯತೆಗಳ ಸಾಕಾರ. ಇಲ್ಲಿ ಉತ್ತಮ ಅವಕಾಶಗಳಿವೆ, ಯೋಜನೆಗಳಿವೆ. ಸಹಕಾರಿ ಕ್ಷೇತ್ರವನ್ನು ಹೊಸ ಮಾಡೆಲ್ ಆಗಿ ಸೃಷ್ಟಿಸುವ ಅವಶ್ಯಕತೆ ಇದ್ದು, ಅದಕ್ಕಾಗಿ ಕೃತಕ ಹವಾಮಾನ ನಿಯಂತ್ರಿತ ಮನೆಯನ್ನ ನಿರ್ಮಿಸಿ ಅದರಲ್ಲಿ ಮಹಿಳೆಯರನ್ನ ವಿನಿಯೋಗಿಸಿಕೊಂಡು ತರಕಾರಿ ಬೆಳೆಗಳನ್ನು ಮಾಡಿ ಅದನ್ನು ಹೊರ ದೇಶಗಳಿಗೆ ರಫ್ತು ಮಾಡುವ ಕೆಲಸವನ್ನ ಮಾಡಿದರೆ ಮಹಿಳೆಯರು ಸ್ವಾವಲಂಬನೆಯೊಂದಿಗೆ ಬದುಕಲು ದಾರಿ ತೋರಿಸಿದಂತಾಗ್ತದೆ ಎಂದರು. ತರಕಾರಿ ಬೆಳೆಯೋದ್ರಲ್ಲಿ ತುಂಬಾ ಹುಷಾರಿರುವಂಥ ಜನರಿರುವಂಥ ಇದನ್ನು ಯೋಚನೆ ಮಾಡಿದ್ದೆ ಮತ್ತು ಒಂದೆರಡು ಮೂರು ಕಡೆಗಳಲ್ಲಿ ಈ ಪಾಲಿ ಹೌಸ್ ಕಲ್ಟಿವೇಷನ್ಗಳನ್ನು ಕೂಡ ನೋಡಿದ್ದೆ. ನಾವು ಸಹಕಾರಿ ಕ್ಷೇತ್ರದ ಮುಖಾಂತರ ಒಂದು ಮಾದರಿಯಾಗಿ ಎಲ್ಲಿಯಾದರೂ ಒಂದು ಪಾಲಿ ಹೌಸ್ ಕಲ್ಟಿವೇಷನ್ನ ಮಾಡಿದರೆ ನಮ್ಮ ಮಹಿಳೆಯರಿಗೆ ಸ್ವಉದ್ಯೋಗದ ದೃಷ್ಟಿಯಿಂದ ಮತ್ತು ಸ್ವಾವಲಂಬಿ ಆಗುವ ದೃಷ್ಟಿಯಿಂದ ಮತ್ತು ಕರಾವಳಿ ಕರ್ನಾಟಕದಿಂದ ಮಧ್ಯಪ್ರಾಚ್ಯದ ದೇಶಗಳಿಗೆ ಈ ತರಕಾರಿಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಈ ರೀತಿ ಹೊಸ ರೀತಿಯಲ್ಲಿ ಹೇಗೆ ಜನರನ್ನ ಸಶಕ್ತೀಕರಣಗೊಳಿಸಬಹುದು. ಕರಿಂಜೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಅಶ್ವಿನ್ ಜೋಶಿ ಪಿರೇರಾ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಸಕರಾದ ಉಮಾನಾಥ್ ಕೋಟ್ಯನ್, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶಾಲೆಟ್ ಪಿಂಟು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಶಶಿಕುಮಾರ್ ರೈ ಪಾಲ್ಯೋಟು, ತಾಕುಡೆ ಪವಿತ್ರ ಶಿಲುಬೆಯ ದೇವಾಲಯದ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ರೋಹನ್ ಲೋಪೋ, 12 ಕವಲು ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರಾದ ಸದಾಶಿವ ಭಟ್ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ ವತಿಯಿಂದ ಡಾ ಎನ್ ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಉಪಾಧ್ಯಕ್ಷ ಎಡ್ವಿನ್ ಡಿಸೋಜಾ, ನಿರ್ದೇಶಕರುಗಳಾದ ರತ್ನಾಕರ್ ಶೆಟ್ಟಿ, ಶೇಖರ್ ಎಂ, ದಿವಾಕರ್, ಜಾನ್ ರೇಗೋ, ಪೂವಪ್ಪ ಎಮಾಂಚನ್, ಜಯಶ್ರೀ ಎಸ್, ಪೌಲಿನ್ ಪ್ಲೋಸೆ ಪಿಂಟು, ಮೇಲ್ವಿಚಾರಕರಾದ ಸಂಜಯ್ ಅಧಿಕಾರಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.